ಹಾಗೆ ಜಸ್ಟ್ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಳ್ಳ ಏನಾದ್ರು ರಾತ್ರಿ ಮನೆಗೆ ಬಂದಿದ್ದಾನೆ ಅಂದರೆ ಮನೆಯಲ್ಲಿರುವಂಥ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲಿದ್ದಾವೆ ಅಂತ ಹುಡುಕ್ತಾನೆ. ಯಾಕೆಂದರೆ ಆ ಒಂದು ಬೆಲೆ ಬಾಳುವ ವಸ್ತುಗಳನ್ನು ತಗೊಂಡ್ಬಿಟ್ಟು ಹೋಗೋದೇ ಆತನ ಕೆಲಸ. ಅದೇ ಥರ ಇವಾಗ ನೀವು ಸಾಮಾನ್ಯ ಜನರ ಮನೆಯಲ್ಲಿ ಕಳ್ಳ ಏನಾದ್ರು ಬಂದರೆ ಮನೆಯೆಲ್ಲ ಹುಡುಕ್ತಾರೆ, ಈ ಮನೆಯಲ್ಲಿ ಏನೇನು ಬೆಲೆ ಬಾಳುವಂಥ ವಸ್ತು ಸಿಗುತ್ತೆ ಅಂತೇಳಿ. ಮನೆಯೆಲ್ಲ ಹುಡುಕಿದ ಮೇಲೆ ಕೊನೆಗೂ ಒಂದು ಸೂಜಿ ಕೂಡ ಸಿಕ್ಕಿಲ್ಲ ಅಂದರೆ ಆತನಿಗೆ ಆ ಮನೆಯಲ್ಲಿರುವಂಥ ಜನರು ಯಾರಪ್ಪ ಇವ್ರ ಮನೆಯಲ್ಲಿ ಇಷ್ಟೆಲ್ಲ ಹುಡುಕಿದ್ರು ನನಗೊಂದು ಸೂಜಿ ಕೂಡ ಸಿಕ್ಕಿಲ್ವಲ್ಲ, ಇವ್ರ ಲೈಫ್ ಹೇಗಿದೆ ಅಂತ ಥಿಂಕ್ ಮಾಡ್ತಾನೆ. ಕೊನೆಗೆ ಆತನಿಗೆ ಆ ಮನೆಯಲ್ಲಿರುವಂಥ ಜನರ ಮೇಲೆ ಅನುಮಾನ ಬರುತ್ತೆ. ಅಂದರೆ ಇವರು ನನಗಿಂತನೂ ಕಷ್ಟದಲ್ಲಿದ್ದಾರ, ಇವ್ರ ಮನೆಯಲ್ಲಿ ಒಂದು ಸೂಜಿ ಕೂಡ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಇದೇ ಥರನೇ ಯೋಚನೆ ಮಾಡುವಾಗ ಅಲ್ಲಿರುವಂಥ ಯಾವುದೋ ಒಂದು ವಸ್ತು ಕೆಳಗಡೆ ಬಿದ್ದುಬಿಟ್ಟು ಸೌಂಡ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಗ ಆತನಿಗೆ ಗೊತ್ತಾಗುತ್ತೆ, ಈ ಮನೆಯಲ್ಲಿ ಒಬ್ಬರು ಇಲ್ಲ, 3-4 ಜನ ಇದ್ದಾರೆ. ಇಷ್ಟೊಂದು ಜನ ಇದ್ರೂ ಇವರು ಇಷ್ಟೊಂದು ಸೈಲೆಂಟಾಗಿ ಯಾಕೆ ಇದ್ದಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಬರುತ್ತೆ. ಅದರ ಜೊತೆಗೆ ಒಂದು ಭಯ ಕೂಡ ಇರುತ್ತೆ. ಯಾಕೆ ಅಂದರೆ ಒಂದು 3-4 ವಸ್ತುಗಳು ಹುಡುಕುವಾಗ ಕೆಳಗಡೆ ಬಿದ್ದು ಆ ಒಂದು ಶಬ್ದ ಬಂದಿದೆ ಅಂದರೆ ಆ ಒಂದು ಶಬ್ದದ ಜೊತೆಗೆ ಆತ ಮನೆಯಲ್ಲಿ ಒಬ್ಬರು ಇದ್ದಾರೆ ಅಂತ ಅಂದ್ಕೊಂಡಿರ್ತಾನೆ. ಆದರೆ 4-5 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇವಾಗ ನಮ್ಮ ಮನೆಯಲ್ಲಿ ಹೇಳ್ಬೇಕಂದ್ರೆ ಒಂದು 3-4 ಜನ ಇದ್ದಾರೆ ಅಂತ ಹಾಗೆ ಒಂದು ಗೆಸ್ ಮಾಡ್ಕೊಳ್ಳಿ. ಆ ಥರ ಇರುವಾಗ ಆತ ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ, ಏನಪ್ಪ ಇದು, ನಾನು ಮನೆಯಲ್ಲಿ ಕಳ್ತನ ಮಾಡೋದಕ್ಕೆ ಬಂದಿದ್ದೀನಿ, ಆ ಒಂದು ವಸ್ತು ಬಿದ್ದು ಇಷ್ಟೊಂದು ಜೋರಾಗಿ ಶಬ್ದ ಬಿದ್ದು 4-5 ಜನ ಯಾರೂ ಎದ್ದಿಲ್ಲ, ಏನು ಇವರು ಎಷ್ಟೊಂದು ನೆಮ್ಮದಿಯಾಗಿದ್ದಾರೆ, ಅದಕ್ಕೆ ಕಾರಣ ಏನು ಅನ್ನೋದು ಆತನ ಮೈಂಡಿಗೆ ಒಂದು ಥಾಟ್ ಬರುತ್ತೆ, ಒಂದು ಕುತೂಹಲ ಬರುತ್ತೆ. ಆ ಒಂದು ಕುತೂಹಲ ಬಂದಾಗ ಆ ಭಯದ ಜೊತೆಗೆ ಕುತೂಹಲ, ಈ ಥರದೊಂದು ಮಿಕ್ಸ್ಡ್ ಎಮೋಷನ್ ಇರುವಾಗ ಆ ಮನುಷ್ಯನ ತಲೆ ಯೋಚನೆ ಮಾಡೋದು ನಿಂತೋಗ್ಬಿಡುತ್ತೆ. ಕೊನೆಗೆ ಆತ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತಾನೆ, ಭಯ ಬರ್ತಾ ಇರುತ್ತೆ, ಇಷ್ಟೊಂದು ಜನ ಇದ್ದರೂ ಯಾರಾದರೂ ಎದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಇನ್ನೊಂದು ಕಡೆ ಇನ್ನೊಂದು ಯೋಚನೆ ಬರುತ್ತೆ, ಇವ್ರ ಮನೆಯಲ್ಲಿ ಯಾವ ವಸ್ತುಗಳು ಕೂಡ ಇಲ್ಲ, ಆದರೆ ಇವರು ಇಷ್ಟೊಂದು ಶಾಂತವಾಗಿದ್ದಾರೆ ಮತ್ತು ನಿದ್ದೆ ಮಾಡ್ತಾ ಇದ್ದಾರೆ, ನಾನು ಇಷ್ಟೊಂದು ವಸ್ತುಗಳು ಬೀಳ್ಸಿದ್ರು ಕೂಡ ಅದರಿಂದ ಇವರು ಸ್ವಲ್ಪನೂ ಡಿಸ್ಟರ್ಬ್ ಆಗ್ತಿರಲ್ಲ ಅಂತ ಯೋಚನೆ ಮಾಡ್ತಾನೆ. ಕೊನೆಗೆ ಆತನಿಗೆ ಕ್ಯೂರಿಯಾಸಿಟಿ ಬಂದು ಎಷ್ಟು ಜನ ಇದ್ದಾರೆ, ಅವರು ಇಷ್ಟೊಂದು ಶಾಂತವಾಗಿರೋದಕ್ಕೆ ಏನು ಕಾರಣ ಏನು ಅಂತ ಹೋಗ್ಬಿಟ್ಟು ಅವ್ರ ಮುಖ ನೋಡಿದಾಗ ಅವರು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇರ್ತಾರೆ. ಅವ್ರ ಮುಖದಲ್ಲಿ ಒಂದು ಒಳ್ಳೆ ನಗು ಇರುತ್ತೆ, ಒಂದು ಕಳೆ ಕಾಣಿಸ್ತಾ ಇರುತ್ತೆ. ಅದನ್ನು ನೋಡ್ಬಿಟ್ಟು ಈ ಕಳ್ಳನಿಗೆ ಡಿಸ್ಟರ್ಬ್ ಆಗುತ್ತೆ, ಏನಪ್ಪ ಇವ್ರ ಮನೆಯಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ, ಆಮೇಲೆ ನಾನು ಕಳ್ತನ ಮಾಡೋದಕ್ಕೆ ಬಂದಿದ್ದೀನಿ, ನನಗೆ ಭಯ ಕೂಡ ಆಗ್ತಾ ಇದೆ, ಆದರೆ ಆ ಒಂದು ಭಯದ ನಿಜವಾದ ಫೀಲಿಂಗ್ ಬರ್ತಾ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಕಡೆ ಮತ್ತೆ ಭಯ ಕೂಡ ಬರ್ತಾ ಇದೆ, ಆ ಭಯ ನನ್ನ ಕಣ್ಣಿಗೆ ಕೂಡ ಕಾಣಿಸ್ತಾ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಒಂದು ಮಿಕ್ಸ್ಡ್ ಎಕ್ಸ್ಪ್ರೆಷನ್ ಬರ್ತಾ ಇದೆ. ಈಗ ಇದ್ದಕ್ಕಿದ್ದಾಗೆ ಇವರು 4 ಜನ ಎದ್ದು ಕೊಟ್ಟರೆ ನಾನು ಏನು ಮಾಡೋದು, ಈಗ ಇವರು ಹೇಳಿದ್ಬಿಟ್ಟು ನನಗೆ ಕೇಳಿದರೆ ನನ್ನ ಪರಿಸ್ಥಿತಿ ಅಷ್ಟೇ ಅಂತೇಳಿ ಆತ ಯೋಚನೆ ಮಾಡ್ತಾನೆ. ಇದರ ಜೊತೆಗೆ ಇನ್ನೊಂದು ಪಾಸಿಟಿವ್ ಫೀಲಿಂಗ್ ಕೂಡ ಬರುತ್ತೆ. ಏನಪ್ಪ ಅಂದರೆ ನಾನು ಕಳ್ಳ ಆಗಿದ್ದೀನಿ, ಯಾರದೇ ಮನೆಗೆ ಹೋಗಿ ಏನಾದರೂ ಕಳ್ತನ ಮಾಡೋದಕ್ಕೆ ಹೋದಾಗ ನನಗೆ ಎಷ್ಟು ಭಯ ಇರುತ್ತೆ, ಆದರೆ ಇಲ್ಲಿ ಸ್ವಲ್ಪನೂ ಭಯ ಇಲ್ಲ, ಅದಕ್ಕೆ ಕಾರಣ ಏನು ಅಂತ ಹೇಳಿ ಆತನಿಗೆ ಕ್ಯೂರಿಯಾಸಿಟಿ ಬರುತ್ತೆ. ಇದು ಒಂಥರ ಮಿಕ್ಸ್ಡ್ ಎಕ್ಸ್ಪ್ರೆಷನ್. ಕೊನೆಗೆ ಆತನಿಗೆ ಅವರು ನೆಮ್ಮದಿಯಾಗಿ ನಿದ್ದೆ ಮಾಡೋದು ನೋಡಿದ ಮೇಲೆ ಇದು ಕಳ್ಳನ ಮನಸ್ಸಿನಲ್ಲೇ ಅನಿಸುತ್ತೆ, ಇವರು ಇಷ್ಟೊಂದು ನಿದ್ದೆ ಮಾಡ್ತಾ ಇದ್ದಾರೆ, ಇವರಿಗೆ ನಿದ್ದೆಯಿಂದ ಏಳಿಸ್ಬಿಟ್ಟು ಮಾತಾಡೋದಕ್ಕೂ ಕೂಡ ನನಗೆ ಮನಸ್ಸು ಬರ್ತಾ ಇಲ್ವಲ್ಲ, ಅದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಕಳ್ಳಂಗೆ ಇಷ್ಟೊಂದು ಮಿಕ್ಸ್ಡ್ ಎಕ್ಸ್ಪ್ರೆಷನ್ಸ್ ಬರೋದಕ್ಕೆ ಏನು ಕಾರಣ ಹೇಳಿ? ಅದಕ್ಕೆ ಕಾರಣ ಏನಪ್ಪ ಅಂದರೆ, ಮೊದಲು ಆತ ಮನೆಯೊಳಗಡೆ ಬಂದಿದ್ದಾನೆ, ಮನೆಯಲ್ಲಿರುವಂಥ ಬೆಲೆ ಬಾಳುವಂಥ ವಸ್ತುಗಳನ್ನು ಹುಡುಕುವಾಗ ಆತನಿಗೆ ಯಾವುದು ಸಿಕ್ಕೋದಿಲ್ಲ. ಕೊನೆ ಪಕ್ಷ ಒಂದು ಸಣ್ಣದು ಯಾವುದಾದ್ರೂ ಒಂದು ನೆನಪಿಗೆ ಏನಾದ್ರು ಒಂದು ತೊಗೊಂಡೋಗೋಣ ಅಂತ ಹುಡುಕ್ತಾನೆ, ಅದು ಕೂಡ ಸಿಕ್ಕೋದಿಲ್ಲ. ಕೊನೆಗೆ ಒಂದು ಸೂಜಿನೂ ಸಿಕ್ಕೋದಿಲ್ಲ. ಆತ ಆಗ ಫ್ರಸ್ಟ್ರೇಷನ್ ಆಗಿ ಆ ಕಡೆ ಈ ಕಡೆ ಓಡಾಡುವಾಗ ವಸ್ತು ಕೆಳಗಡೆ ಬಿದ್ದಾಗ ಆತಂದು ಮೈಂಡ್ ಡೈವರ್ಟ್ ಆಗುತ್ತೆ. ಮೈಂಡ್ ಡೈವರ್ಟ್ ಆಗಿಬಿಟ್ಟು ಇದ್ದಕ್ಕಿದ್ದಾಗೆ ಭಯ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿರುವಂಥ ಜನರು ನೆಮ್ಮದಿಯಾಗಿ ಮಲಗೋದನ್ನು ನೋಡಿ, ಇವ್ರ ಹತ್ರ ಇರೋ ಆಸ್ತಿ ಏನು ಇಲ್ಲದೆ ಇದ್ರೂ ಕೂಡ ಇವ್ರ ಲೈಫ್ನಲ್ಲಿ ಏನಿದೆ ಅದರಲ್ಲಿ ಇವರು ತುಂಬ ನೆಮ್ಮದಿಯಾಗಿದ್ದಾರೆ ಅಂತ ಯೋಚನೆ ಮಾಡ್ತಾನೆ. ಆತನ ಮೈಂಡಲ್ಲಿ ಹೊಸ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದ್ದಕ್ಕಿದ್ದಾಗೆ ಆತ ಕಂಫರ್ಟ್ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಅಂದರೆ ಇವಾಗ ಯಾವುದಾದ್ರೂ ಮನೆಗೆ ಕಳ್ತನ ಮಾಡೋದಕ್ಕೆ ಹೋದರೆ ಅವರು ಎಷ್ಟು ಅಲರ್ಟ್ ಆಗಿರ್ತಾರೆ ಅಂದರೆ, ಯಾಕೆಂದರೆ ಸಿಕ್ಕಾಕೊಂಡ್ರೆ ಅವ್ರ ಕತೆ ಅಲ್ಲಿಗೆ ಮುಗೀತು. ಆ ಕೆಲವೊಬ್ಬರು ಲೈಫ್ನಲ್ಲಿ ಕೆಲವೊಂದು ಡೇಂಜರ್ ಸಿಚುವೇಶನ್ಸ್ ಯಾವ ಥರ ಇರುತ್ತೆ ಅಂದರೆ, ಅವರ ಜೊತೆಯಲ್ಲಿರೋ ಸಿಕ್ಕಾಕೊಂಡ್ಬಿಟ್ಟು ಜೀವ ಕೂಡ ಕಳ್ಕೊಂಡಿರುವಂಥ ಪರಿಸ್ಥಿತಿ ಬಂದಿರುತ್ತೆ. ಅಂಥದ್ರಲ್ಲಿ
ಮೈಂಡಲ್ಲಿ ಎಷ್ಟು ಭಯ ಇರುತ್ತೆ ಅಂದರೆ ಮೇಲ್ನೋಟಕ್ಕೆ ಅವರು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅವ್ರು ಮಾಡುವಂಥ ಒಂದು ಸಣ್ಣ ತಪ್ಪು ಅನ್ನೋದು ಅವ್ರ ಮೈಂಡಲ್ಲಿ ಸಿಕ್ಕಾಪಟ್ಟೆ ಭಯ ಇರುತ್ತೆ. ಆ ಥರ ಭಯ ಇರುವಾಗ ಈ ಮನುಷ್ಯನಿಗೆ ಈ ಮನೆಯಲ್ಲಿ ಕಳ್ತನ ಮಾಡೋದಕ್ಕೆ ಬಂದಾಗ ಒಂಥರ ಶಾಂತಿ, ನೆಮ್ಮದಿ, ಏನೋ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಆ ಒಂದು 4 ಜನ ನಿದ್ದೆ ಮಾಡ್ತಾ ಇರೋದು ನೋಡಿದ್ರೆ ಅವರು ಬರೀ ನಿದ್ದೆ ಮಾಡೋದಲ್ಲ, ಅವ್ರು ನಿದ್ದೆ ಮಾಡ್ತಾ ಇರುವಾಗ ಅವ್ರ ಮುಖದಲ್ಲಿರುವಂತಹ ಒಂದು ಸ್ಮೈಲ್ ನೋಡಿದ್ರೆ ಇದನ್ನ ಮೈಂಡಲ್ಲಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟುತ್ತಾ ಇರುತ್ತೆ. ಏನಪ್ಪ ಅಂದರೆ ಈಗಿನ ಕಾಲದಲ್ಲಿ ಯಾರಾದರೂ ಒಬ್ರು ನೆಮ್ಮದಿಯಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕು ಅಂತ ಪ್ರತಿಯೊಬ್ಬರಿಗೂ ಕುತೂಹಲ ಬಂದಿರುತ್ತೆ. ಅದೇ ಥರನೇ ಇದಕ್ಕೂ ಕುತೂಹಲ ಬಂದಿರುತ್ತೆ. ಕೊನೆಗೆ ಆತ ಏನು ಡಿಸೈಡ್ ಮಾಡ್ತಾನೆ ಅಂದರೆ ಅವ್ರಿಗೆ ನಾನು ಇವಾಗ ಹೇಳ್ಸಿದ್ರೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಮಾಡಿದ್ರೆ ಮತ್ತೆ ಇಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಹೋಗ್ಬಿಡುತ್ತೆ ಅನ್ನೋದು ಆತನ ಮೈಂಡಲ್ಲೂ ಕೂಡ ಒಂದು ಪಾಸಿಟಿವ್ ಥಾಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ಪಾಸಿಟಿವ್ ಥಾಟ್ಸ್ನೇ ಹಿಡ್ಕೊಂಡ್ಬಿಟ್ಟು ಆತ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಕೊನೆಗೆ ಆ ಕಳ್ಳ ಡಿಸೈಡ್ ಮಾಡ್ತಾನೆ, ಇವತ್ತು ರಾತ್ರಿ ಅದೇನೇ ಆಗಲಿ ನಾನು ಇವ್ರಿಗೆ ಹೇಳ್ಸೋದಿಲ್ಲ. ಬೆಳಗ್ಗೆ ಇವರೆಲ್ಲರೂ ಎದ್ದಾಗ ಅದೇನಾಗುತ್ತೋ ಆಗಲಿ ನಾನು ಅವ್ರಿಗೆ ನೇರವಾಗಿ ಮಾತಾಡ್ಬಿಟ್ಟು ಇವ್ರು ಇಷ್ಟೊಂದು ನೆಮ್ಮದಿಯಾಗಿರೋದಕ್ಕೆ ಏನು ಕಾರಣ ಅಂತ ಕೇಳಿ ತಿಳ್ಕೋಬೇಕು ಅನ್ನೋ ರಿಸ್ಕ್ ತಗೊಳ್ಳೋದಕ್ಕೂ ಕೂಡ ಆತ ಹೋಗ್ಬಿಡ್ತಾನೆ. ಇದಕ್ಕೆ ಏನು ಕಾರಣ ಗೊತ್ತಾ, ನೆಮ್ಮದಿಯಾಗಿ ಇರಬೇಕು ಅನ್ನೋದು, ಆ ಒಂದು ನೆಮ್ಮದಿಗೆ ಬೆಲೆ ಇದೆ ಅಲ್ವಾ, ಆ ಒಂದು ಬೆಲೆನ ಯಾರ ಕೈನಲ್ಲೂ ಕಟ್ಟೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಈಗ ನೀವು ನೋಡಿ ಶ್ರೀಮಂತರು ಅವರು ಆ ಒಂದು ನೆಮ್ಮದಿ ತಗೊಳ್ಳೋದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ವರ್ಲ್ಡ್ ಟೂರ್ ಹೋಗಿ ಬಂದರೂ ಕೂಡ ಅವರಿಗೆ ಆ ನೆಮ್ಮದಿ ಸಿಕ್ಕೋದಿಲ್ಲ. ಅಂಥದ್ರಲ್ಲಿ ಈ ಕಳ್ಳಂಗೆ ಈ ಮನೆಯಲ್ಲಿ ಕಳ್ತನ ಮಾಡುವಾಗ ಬಂದಾಗ ಆ ಒಂದು ಸಿಕ್ಕಂಥ ಆ ಒಂದು ಶಾಂತಿ ನೆಮ್ಮದಿ ಇದೆ ಅಲ್ವಾ, ಆತನ ಮನಸ್ಸು ಕೆಡಿಸಿರುತ್ತೆ. ಆತನಿಗೂ ನನ್ನ ಜೀವನದಲ್ಲೂ ಈ ಒಂದು ನೆಮ್ಮದಿ ಅನ್ನೋದು ಬೇಕೇ ಬೇಕು, ಇವ್ರ ಲೈಫ್ನಲ್ಲಿ ಅಂಥ ಸೀಕ್ರೆಟ್ ಏನಿದೆ ತಿಳ್ಕೋಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಬಂದಿರುತ್ತೆ. ಆ ಒಂದು ಕ್ಯೂರಿಯಾಸಿಟಿ ಕುತೂಹಲದಿಂದ ಅದೇ ಆ ಕಳ್ಳ ಬೆಳಗ್ಗೆ ಆಗೋರ್ಗು ನಾನು ಇವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ, ಇವ್ರು ಎದ್ಮೇಲೆ ಅದೇನು ರಿಸ್ಕ್ ಆಗುತ್ತೋ ನಾನು ತಿಳ್ಕೊತೀನಿ, ಇವತ್ತು ನನ್ನ ಲೈಫ್ ಎಂಡ್ ಆದರೂ ಪರವಾಗಿಲ್ಲ, ನಾನು ಇವ್ರ ಜೊತೆಗೆ ಮಾತಾಡಿ ಹೋಗ್ತೀನಿ ಅಂತ ಡಿಸೈಡ್ ಮಾಡಿಬಿಡ್ತಾನೆ ಆ ಕಳ್ಳ. ಕೊನೆಗೆ ಬೆಳಗ್ಗೆ ಆಗುತ್ತೆ, ಅವ್ರ ಜೊತೆಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೇಳ್ತಾನೆ, ನಾನು ಈ ಥರ ಕಳ್ತನ ಮಾಡೋದಕ್ಕೆ ಬಂದಿದ್ದೆ, ಲಾಸ್ಟಿಗೆ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಬಿದ್ದ ಮೇಲೂ ಕೂಡ ಅಷ್ಟೊಂದು ಸೌಂಡ್ ಬಂದರೂ ನೀವು ಯಾರೂ ಎದ್ದಿಲ್ಲ, ನೀವು ಇಷ್ಟೊಂದು ನೆಮ್ಮದಿಯಾಗಿ ಮಲ್ಗೋದಕ್ಕೆ ಏನು ಕಾರಣ ಅಂತ ಕೇಳ್ತಾನೆ ಕಳ್ಳ. ಲಾಸ್ಟಿಗೆ ಅದಕ್ಕೆ ಅವರು ಏನು ಉತ್ತರ ಕೊಟ್ಟಿರ್ಬೋದು ಗೆಸ್ ಮಾಡಿ. ಕೊನೆಗೆ ಬೆಳಗ್ಗೆ ಆಗುತ್ತೆ, ಆ 4 ಜನ ನಿದ್ದೆ ಮಾಡ್ತಾ ಇರ್ತಾರಲ್ವ ಅವರು ಎದ್ಬಿಟ್ಟು ಕೂತ್ಕೊಂಡಾಗ ಕಳ್ಳ ಅವ್ರಿಗೆ ಸ್ಟೋರಿ ಹೇಳ್ತಾನೆ. ನಾನು ಈ ಥರ ಕಳ್ತನ ಮಾಡೋದಕ್ಕೆ ಬಂದಿದ್ದೆ, ಈ ಥರ ಇಷ್ಟೆಲ್ಲ ಪ್ರಾಬ್ಲಮ್ ಆಯಿತು, ನಾನು ಇವಾಗ ನೇರವಾಗಿ ಕಳ್ಳ ಅಂತ ಹೇಳ್ತಾ ಇದ್ದೀನಿ, ಕಳ್ಳ ಅಂತ ಹೇಳಿದ್ರು ನೀವೆಲ್ಲರೂ ಯಾಕೆ ನನಗೆ ಪ್ರಶ್ನೆ ಮಾಡ್ತಾ ಇಲ್ಲ, ಕೊನೆಗೆ ನೀವು ನನ್ನ ಜೊತೆಗೆ ತುಂಬ ನೆಮ್ಮದಿಯಾಗಿ ಕ್ಲೋಸಾಗಿ ಕೂಡ ಮಾತಾಡ್ತಾ ಇದ್ದೀರಾ, ನನ್ನ ಕಥೆಯೆಲ್ಲ ಹೇಳಿದ್ರು ನೀವು ಇಷ್ಟೊಂದು ಶಾಂತಿಯಿಂದ ಕೇಳಿದ್ರ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಆದರೆ ಅವ್ರು ಯಾರೂ ಏನೂ ಹೇಳೋದಿಲ್ಲ. ಅವರು ಈತನಿಗೆ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ನೀನು ಇಷ್ಟೊಂದು ಕಳ್ತನ ಎಲ್ಲ ಮಾಡ್ತಾ ಇದೆಯಲ್ವ, ನೀನು ಯಾಕೆ ಏನು ಅಂತೇಳಿ ಈತನ ಕಥೆ ಎಲ್ಲ ತಿಳ್ಕೊತಾರೆ. ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಈತನಿಗೆ ಹೇಳೋದಿಲ್ಲ. ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಅವರೆಲ್ಲರೂ ಗುಡ್ ಲಿಸ್ನರ್ಸ್, ಎದುರುಗಡೆ ಇರೋರಿಗೆ ಮಾತಾಡಿಸುವಂಥ ಒಂದು ಮ್ಯಾಜಿಕ್ ಇತ್ತು. ಏನು ಅಂದರೆ ಇವಾಗ ಯಾರಾದರೂ ಎದುರುಗಡೆ ಮಾತಾಡ್ತಾ ಇದ್ದಾರೆ, ಅವರಿಗೆ ಎದುರುಗಡೆ ಯಾರಿದ್ದಾರೋ ಅವರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರ್ತಾಯಿದ್ರು. ಈ ಕಳ್ಳಂಗೆ ಅವನಿಗೆ ಗೊತ್ತಿಲ್ಲದೆ ಆತನ ಮನಸ್ಸಿನಲ್ಲಿ ಏನೇನು ವಿಷಯಗಳು ಇದೆಯೋ ಪೂರ್ತಿ ಓಪನ್ ಅಪ್ ಆಗಿ ಇಡ್ತಾ ಇದ್ದ. ಆತನ ಲೈಫ್ನಲ್ಲಿ ಇರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಅವರ ಜೊತೆಗೆ ಹಂಚ್ಕೋಬೇಕು ಅನ್ನೋ ಕಂಫರ್ಟ್ ಆ ಒಂದು ಕಳ್ಳಂಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಕೊನೆಗೆ ಆ ಕಳ್ಳಂದು ಜೀವನದ ಒಂದೇ ಒಂದು ಗುರಿ ಆಗೋಯ್ತು. ಏನಪ್ಪ ಅಂದರೆ ಜೀವನದಲ್ಲಿ ನೆಮ್ಮದಿಯಾಗಿದ್ದರೆ ಇದೇ ಥರನೇ ಇರಬೇಕು ಅನ್ನೋ ಮಟ್ಟಿಗೆ ಆ ಒಬ್ಬ ಕಳ್ಳನ ಮನಸ್ಸಿನಲ್ಲಿ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಕೊನೆಗೆ ಆ ಕಳ್ಳಂಗೆ ಗೊತ್ತಿಲ್ಲದೇನೆ ಅಲ್ಲಿ 4 ಜನ ಯಾರಿದ್ರು ಅವರ ಜೊತೆಯಲ್ಲಿ ಇರೋದಕ್ಕೆ ಆತನಿಗೆ ಇರಲೇಬೇಕು, ಅವ್ರ ಜೊತೆಗೆ ಏನಾದರೂ ಮಾಡಲೇಬೇಕು ಅಂತ ಕೊನೆಗೆ ಆತ ಡಿಸೈಡ್ ಮಾಡಿಬಿಟ್ಟ. ಕೊನೆಗೂ ಆತ ಎಷ್ಟೇ ಟ್ರೈ ಮಾಡಿದ್ರು ಅವರು ಯಾಕೆ ನೆಮ್ಮದಿಯಾಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈತನ ಕೈನಲ್ಲಿ ಆಗಿಲ್ಲ. ಈಗ ಹೇಳಿ ನೋಡೋಣ, ಈ ಕಳ್ಳನಿಗೆ ಅವರ ಮನಸ್ಸಿನಲ್ಲಿ ಏನೇನು ಯೋಚನೆಗಳು ನಡೀತಾ ಇದೆ ಅದನ್ನು ಕೊನೆಗೂ ತಿಳ್ಕೊಳ್ಳೋದಕ್ಕೆ ಆಗಿಲ್ಲ. ಇದಕ್ಕೆ ಮೇನ್ ಕಾರಣ ಏನು ಗೆಸ್ ಮಾಡಿ ಹೇಳಿ ನೋಡೋಣ. ಈಗ ಕೊನೆಗೆ ಒಂದು ಸಣ್ಣ ರಿವ್ಯೂ ಕೊಡ್ತೀನಿ. ಅವರು 4 ಜನ ಇದನ್ನ ಜೊತೆಗೆ ಅವರ ಲೈಫ್ನಲ್ಲಿ ನಡೆದಿರುವಂಥ ಘಟನೆಗಳನ್ನು
ಶೇರ್ ಮಾಡ್ಕೊಂಡಿಲ್ಲ. ಅದಕ್ಕೆ ಕಾರಣ ಏನಿರ್ಬೋದು ಅಂದರೆ ಅವರ ಲೈಫ್ ಕೂಡ ಸ್ಟ್ರಗಲ್ ಲೈಫ್ ಆಗಿರುತ್ತೆ. ಅವ್ರ ಲೈಫ್ನಲ್ಲಿ ಏನೇನು ಘಟನೆಗಳು ನಡೆದಿರುತ್ತೆ ಅದನ್ನು ಅವರಿಗೆ ರೀಕಾಲ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಯಾಕೆಂದರೆ ಲೈಫ್ನಲ್ಲಿ ಇಷ್ಟೊಂದು ಟೈಮ್ಗಳು ವೇಸ್ಟ್ ಆದಾಗ ಮತ್ತೆ ಆ ಹಳೆ ವಿಷಯಗಳನ್ನು ಕೆದಕಿ ಮತ್ತೆ ಆ ವಿಷಯಗಳು ಮಾತಾಡಿದ್ರೆ ಈಗಿರುವಂಥ ಒಳ್ಳೆ ಸಮಯ ವೇಸ್ಟ್ ಆಗುತ್ತೆ ಅನ್ನೋದು ಅವ್ರ ಮೈಂಡಲ್ಲಿ ಈ ಒಂದು ಥಾಟ್ ಹೋಗಿರ್ಬೋದು. ಇದು ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ನಿಮ್ಮ ಅನುಭವನ ಹಾಕ್ಬಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಹೇಳಿ. ಆ 4 ಜನ ಅವ್ರ ಲೈಫ್ನಲ್ಲಿ ಇರುವಂಥ ಘಟನೆಗಳನ್ನು ಈ ಕಳ್ಳನ ಹತ್ರ ಯಾಕೆ ಶೇರ್ ಮಾಡಿಲ್ಲ? ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಇದನ್ನು ಒಂದೇ ಸಾರಿ ಹೇಳೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಸಮಯ ತಗೊಳ್ಳಿ. ನೀವು ಫ್ರೀ ಇರುವಾಗ ಕಂಪ್ಲೀಟಾಗಿ ಥಿಂಕ್ ಮಾಡಿ ಇದಕ್ಕೆ ಉತ್ತರ ಏನಿರ್ಬೋದು ಅಂತ ಹೇಳಿ.